ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಇವತ್ತು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಆಲ್ರೆಡಿ ಜಡೆ ಡಿಸೈನ್ ತೋರಿಸಿದ್ದೀನಿ. ಬಟ್ ಜಡೆ ಡಿಸೈನ್ ಸ್ವಲ್ಪ ಔಟ್ಡೇಟೆಡ್ ಫೀಲ್ ಆಗುತ್ತೆ. ಆಲ್ರೆಡಿ ನೋಡಿ ಎಲ್ಲ ಕಡೆ ಅದೇ ಡಿಸೈನ್ ಆಗಿಬಿಟ್ಟಿದೆ. ಸ್ವಲ್ಪ ಚೇಂಜಸ್ ಮಾಡಿ ಬೇರೆ ಡಿಸೈನ್ ಹಾಕೋಣ ಅಂದ್ಬಿಟ್ಟು ಈ ಡಿಸೈನ್ನ ಹಾಕ್ತಿದ್ದೀನಿ. ಈ ಡಿಸೈನ್ ತುಂಬಾ ಈಸಿ. ಸೇಮ್ ಜಡೆ ಡಿಸೈನ್ಗೆ ಹೇಗೆ ಥ್ರೆಡ್ನ ವಿವಿಂಗ್ ಥ್ರೆಡ್, ಹಾರಿಜಾಂಟಲ್ ವಿವಿಂಗ್ ಥ್ರೆಡ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೊತೀವಿ. ರಿಮೂವ್ ಮಾಡ್ಕೊಂಡ್ಮೇಲೆ ಫ್ಯಾಬ್ರಿಕ್ ಫ್ಲೋಯಿ ಆಗಿರುತ್ತೆ. ಈ ಥರ ಹಾರಿಜಾಂಟಲ್ ಥ್ರೆಡ್ ಏನೇನಿದೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಈ ಟ್ರಿಮ್ಮರ್ ಎಲ್ಪ್ ತೊಗೊಂಡು ಹಾರಿಜಾಂಟಲ್ ವಿವಿಂಗ್ ಥ್ರೆಡ್ಡೆಲ್ಲ ಟ್ರಿಮ್ ಮಾಡ್ಕೊತ ಈ ಥರ ಬಿಡಿಸ್ಕೊಡ್ಬೇಕು. ಫಸ್ಟು ಇದನ್ನು ಮಾಡಿಕೊಂಡ್ರೆ ತುಂಬ ಈಸಿ ಮಾಡ್ಕೊಬೋದು. ಈ ಹಾರಿಜಾಂಟಲ್ ಥ್ರೆಡ್ನ ಈ ಥರ ಎಳ್ಕೊಂಡ್ರೆ ವಿವಿಂಗ್ ಬಿಚ್ಕೊಳ್ಳುತ್ತೆ. ಆವಾಗ ಫ್ಯಾಬ್ರಿಕ್ ಫ್ಲೋಯಾಗಿ ಬರುತ್ತೆ. ನೆಕ್ಸ್ಟ್ ಡಿಸೈನ್ ಜಡೆ ಡಿಸೈನ್ಗಷ್ಟೇ ಇದೇ ಥರ ಬೇಸ್ ಏನಿರುತ್ತೆ ಇದೇ ಥರ ರೆಡಿ ಮಾಡ್ಕೊಬೇಕು. ಹಾರಿಜಾಂಟಲ್ ವಿವಿಂಗ್ ಥ್ರೆಡ್ ಏನಿರುತ್ತೆ ಆ ವಿವಿಂಗ್ ಥ್ರೆಡ್ನ ಬಿಡಿಸ್ಕೊತಾ ಹೋಗಬೇಕಾಗುತ್ತೆ. ವರ್ಟಿಕಲ್ ಥ್ರೆಡ್ ಮಾತ್ರ ಇರಬೇಕು, ಆವಾಗ ಈಸಿಯಾಗಿ ಮಾಡ್ಬೋದು. ಈ ಥರ ಥ್ರೆಡ್ಡೆಲ್ಲ ರಿಮೂವ್ ಮಾಡ್ತಾ ಹೋಗಿ. ಈ ಥರ ಹಾರಿಜಾಂಟಲ್ ಥ್ರೆಡ್ಡೆಲ್ಲ ರಿಮೂವ್ ಮಾಡ್ಕೊತಾ ಬನ್ನಿ. ಥ್ರೂ ಔಟ್ ದ ಸ್ಯಾರಿ ಇದೇ ಪ್ರೊಸೀಜರನ್ನು ಮಾಡಬೇಕು. ಈ ಹಾರಿಜಾಂಟಲ್ ವೇವಿಂಗ್ ಥ್ರೆಡ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ತಾ ಹೋಗಿ. ರಿಮೂವ್ ಮಾಡಿ ಅದು ಫ್ಯಾಬ್ರಿಕ್ ಫ್ಲೋಯಾಗಿ ಬರುತ್ತೆ. ವರ್ಟಿಕಲ್ ಥ್ರೆಡ್ ಏನಿರುತ್ತೆ ಅದು ಮಾತ್ರ ಉಳ್ಕೊಳ್ಳೋ ಥರ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಹಾರಿಜಾಂಟಲ್ದು ಅದನ್ನು ಟ್ರಿಮ್ಮರ್ ಹೆಲ್ಪಿಂದ ಅದನ್ನು ಬಿಡಿಸ್ತಾ ಹೋಗಿ. ಇದು ಅಗಲ ಇದೆಯಲ್ಲ, ಆ ಅಗಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ನಿಮಗೆ ಜಡೆ ಡಿಸೈನಲ್ಲೂ ಅಷ್ಟೇ ನಾನು ತೋರಿಸಿದ್ದೆ. ಜಾಸ್ತಿ ಅಗಲ ಬೇಕಂದರೆ ಈ ಥರ ಥ್ರೆಡ್ನ ಜಾಸ್ತಿ ಅಗಲ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಸಾಕು ಅನ್ನೋದಿದ್ದರೆ ನಿಮ್ಗೆ ಎಷ್ಟು ಅಗಲ ಬೇಕು ನೋಡಿಕೊಂಡು ಈ ಥ್ರೆಡ್ನ ರಿಮೂವ್ ಮಾಡ್ತಾ ಹೋಗಬೇಕು. ಈ ಥರ ನೋಡಿಕೊಂಡು ಇದು ಸ್ವಲ್ಪ ಅಗಲ ಜಾಸ್ತಿ ಬೇಕಿತ್ತು ಈ ಒಂದು ಡಿಸೈನ್ಗೆ, ಅದಕ್ಕೆ ಜಾಸ್ತಿ ರಿಮೂವ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ಆ ಥ್ರೆಡ್ನ ರಿಮೂವ್ ಮಾಡಿದ್ದಾದಮೇಲೆ ಈ ಥರ ಬರುತ್ತೆ, ಫ್ಲೋಯಾಗಿ ಕಾಣಿಸುತ್ತೆ. ಈ ಥರ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದಕ್ಕೆ ಬೀಡನ್ನ ಸ್ಟಿಚ್ ಮಾಡ್ತಾ ಹೋಗ್ತೀವಿ. ಈ ಥರ ಸ್ಟಿಚ್ ಮಾಡೋದು ಹೇಗೆ ಅಂತ ಇವಾಗ ತೋರಿಸ್ತೀನಿ. ಹಾಫ್ ಆನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಹಾಫ್ ಆನ್ ಇಂಚ್ದು ಮಾರ್ಕ್ ಮಾಡ್ಕೊತಾ ಹೋಗಿ. ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಹಾಫ್ ಇಂಚ್ ಗ್ಯಾಪ್ ಇರಬೇಕು. ಹಾಫ್ ಇಂಚ್ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿದ್ದಾದಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಡೌನಿಂದ ಥ್ರೆಡ್ ತೊಗೊಂಡು ಸ್ಟಿಚ್ ಮಾಡ್ತೀವಿ. ಇದಕ್ಕೆ 2 ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡಿದ್ದೀವಿ. ಮಾಮೂಲಿ ಕಾಟನ್ ಥ್ರೆಡ್, ಸ್ಟಿಚಿಂಗ್ ಥ್ರೆಡ್ನ ತೊಗೊಂಡಿರೋದು. ಆ 2 ಸ್ಟ್ಯಾಂಡ್ ಒಳಗಡೆ ನೀಡಲ್ನ ಹಾಕಿ ಈ ಥರ ಲಾಕ್ ಮಾಡ್ಕೊತೀವಿ. ಈ ಥರ ಲಾಕ್ ಮಾಡಿದ್ಮೇಲೆ ಮೇಲ್ಗಡೆಗೆ ಸೂಜಿನ ಪಾಸ್ ಮಾಡಬೇಕು. ನೀಡಲ್ನ ಫ್ರಂಟ್ ಸೈಡ್ಗೆ ಪಾಸ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀವಿ. ಇದು 2 mm ಬೀಡು. ನಿಮಗೆ ಯಾವ್ದು ಬೀಡ್ ಬೇಕೋ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆದಷ್ಟು ಸ್ಮಾಲ್ ಬೀಡೇ ಯೂಸ್ ಮಾಡಿ, ಆ ಡಿಸೈನ್ ಎಲಿಗೆಂಟಾಗಿ ಕಾಣಿಸುತ್ತೆ. ಈ ಥರ ಸ್ಟಿಚ್ ಮಾಡ್ತಾ ಹೋಗಿ. ಈ ಥರ ಸ್ಟಿಚ್ ಮಾಡಿ 2 ಟೈಮ್ಸ್ ಆ ಬೀಡ್ ಒಳಗಡೆ ನೀಡಲಲ್ಲಿ ಸ್ಟಿಚ್ ಮಾಡಿ, ಸೊ ದಟ್ ಅದು ಸ್ಟಿಫಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡಿ ದೆನ್ ಬ್ಯಾಕ್ ಸೈಡ್ಗೆ ಅದನ್ನು ನಾಟ್ ಹಾಕಿ ಟ್ರಿಮ್ ಮಾಡಿ. ಬ್ಯಾಕ್ ಸೈಡಲ್ಲಿ ಅದು ಬಿಚ್ಕೊಳ್ದೇ ಇರೋ ಥರ ನಾಟ್ಸ್ ಹಾಕಿ ಟ್ರಿಮ್ ಮಾಡಿ. ಎಕ್ಸ್ಟ್ರಾ ಥ್ರೆಡ್ ಏನು ಬರುತ್ತೆ ಅದನ್ನು ಟ್ರಿಮ್ ಮಾಡಬೇಕು. ಆದಷ್ಟು ನಾಟ್ನ ನೀಟಾಗಿ ಹಾಕಿ ಬಿಚ್ಕೊಂಡು ಹೋದರೆ ಅದು ಥ್ರೆಡ್ಡು ಬಿಚ್ಚೋದ್ರೆ ಡಿಸೈನ್ ಚೆನ್ನಾಗಿರಲ್ಲ. ಇದ್ರ ಮೇಲೆ ಕುಚ್ಚು ಹಾಕ್ತೀನಿ. ಆ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ಇನ್ಸ್ಟೆಡ್ ಆಫ್ ಬೇಸ್ ಡಿಸೈನ್ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕುಚ್ಚು ಬಂದಮೇಲೆ ಕೂಡ ಇನ್ನೂ ಸೂಪರಾಗಿರುತ್ತೆ. ಬೇಬಿ ಕುಚ್ಚನ್ನ ಹಾಕಿ
ಆರ್ ಎಲ್ಸ್ ಯಾವುದಾದ್ರು ಡಿಸೈನರ್ ಟ್ಯಾಸಲ್ನಾದರೂ ಹಾಕ್ಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟು ಅದನ್ನು ನೋಡ್ಕೊಂಡು ಹಾಕಿ. ಕುಚ್ಚು ಹಾಕಿದ್ಮೇಲೆ ಇನ್ನೂ ಇದ್ರದ್ದು ಲುಕ್ಕೇ ಚೇಂಜ್ ಆಗುತ್ತೆ. ಜಡೆ ಡಿಸೈನ್ನೇ ನೋಡಿ ಬೋರ್ ಆಗಿರೋರು ಈ ಡಿಸೈನ್ನ ಟ್ರೈ ಮಾಡಿ. ಆವಾಗಲೇ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅದೇ ಥರ ಥ್ರೂ ಔಟ್ ಹಾಫ್ ಆನ್ ಇಂಚ್ಗೆ ಈ ಥರ ಸ್ಟಿಚ್ ಮಾಡ್ತಾ ಹೋಗಿ. ತುಂಬ ಈಸಿಯಾಗಿದೆ, ಈಸಿಯಾಗಿ ಮಾಡ್ಬೋದು. ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಅದು ನೋಡೋಕ್ಕೆ. ಸಿಂಗಲ್ ಪಿನ್ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಡಿಸೈನು ಹೈಲೈಟ್ ಸ್ಯಾರಿನ ಆ ಡಿಸೈನಿಂದ ಹೈಲೈಟ್ ಮಾಡ್ಬೋದು. ಆ್ಯಕ್ಚುಲಿ ಆ ಡಿಸೈನಿಂದ ಸ್ಯಾರಿ ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಪಲ್ಲು ಪೋರ್ಷನ್ನು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.